ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ಒನ್ ಕನ್ನಡ ನ್ಯೂಸ್ ಒಂದು ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ. KSRTC ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದಿರುವಂತಹ ಪೊಲೀಸ್ ಪೇದೆ. ಇದು ಎಲ್ಲಿ ನಡೆದಿರುವಂಥದ್ದು ಏನು ಅಂತ ಹೇಳಿ ಒನ್ ಕನ್ನಡ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ. ಇದು KSRTC ಚಾಲಕನಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾನೆ ಪೊಲೀಸ್ ಪೇದೆಯೊಬ್ಬ. ವಾಚಾಮಗೋಚರವಾಗಿ ಬೈದು, ಅಶ್ಲೀಲ ಪದಗಳಿಂದ ಬೈದು, ಚಪ್ಪಲಿ ಹಾಗೂ ಹೆಲ್ಮೆಟಿಂದ ಹಲ್ಲೆಯನ್ನು ಮಾಡಿರುವಂಥದ್ದು. ಆ ಸುದ್ದಿಯನ್ನು ಒನ್ ಕನ್ನಡ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಲೆಟ್ಸ್ ಬ್ರೇಕು. ಆ ಸುದ್ದಿಯನ್ನು ನೋಡ್ತಾ ಹೋಗೋಣ. ಯಾವ ಸುದ್ದಿ, ಎಲ್ಲಿ ಘಟನೆ ನಡೆದಿರೋದು ಅಂತಂದೇಳಿ ಆ ಸುದ್ದಿಯನ್ನು ನೋಡ್ತಾ ಹೋಗೋಣಂತೆ. ಇದೀಗ ಬ್ರೇಕಿಂಗ್ ನ್ಯೂಸ್. KSRTC ಚಾಲಕನ ಮೇಲೆ ಪೊಲೀಸ್ ಪೇದೆ ದೌರ್ಜನ್ಯ. ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದ ಪೊಲೀಸ್ ಪೇದೆ. ಕೂಡ್ಲಿಗಿ ತಾಲೂಕಿನ ಗಜಾಪುರದಲ್ಲಿ ಘಟನೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕು. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ. ಚಪ್ಪಲಿಯಿಂದ ಮನಸೋ ಇಚ್ಛೆ ಥಳಿಸಿದ ಪೊಲೀಸ್ ಪೇದೆ. ಬೈಕ್ ಓವರ್ಟೇಕ್ ಮಾಡಿದ್ದಕ್ಕೆ ಹಲ್ಲೆ. ಕೂಡ್ಲಿಗಿ ಠಾಣೆಯ ಮುಖ್ಯ ಪೇದೆ ಮಂಜುನಾಥ್ ಹಲ್ಲೆ ಮಾಡಿದ ವ್ಯಕ್ತಿ. KSRTC ಚಾಲಕ ರಾಮಲಿಂಗಪ್ಪ ಹಲ್ಲೆಗೊಳಗಾದ ವ್ಯಕ್ತಿ. ಬಸ್ಸಿನ ಒಳಗಡೆ ಚಪ್ಪಲಿಯಿಂದ ಹಲ್ಲೆ. ಬಸ್ ಕೆಳಗೆ ಇಳಿಸಿ ಹೆಲ್ಮೆಟ್ನಿಂದ ಹಲ್ಲೆ ಮಾಡಿದ ಮಂಜುನಾಥ್. ರೌಡಿ ರೀತಿ ವರ್ತನೆ ತೋರಿಸಿದ ಪೊಲೀಸ್ ಪೇದೆ. ಪ್ರಯಾಣಿಕರು ಹೋಗ್ಲಿ ಬಿಡಿ ಸಾರ್ ಅಂದ್ರು ಬಿಡದ ಮಂಜುನಾಥ್. ಮಂಜುನಾಥ್ ವಿರುದ್ಧ ದೂರು ದಾಖಲು. ಬಸ್ ಕೆಳಗೆ ಇಳಿಸಿ ಹೆಲ್ಮೆಟ್ನಿಂದ ಹಲ್ಲೆ ಮಾಡಿದ ಮಂಜುನಾಥ್. ಇದು ವಿಜಯನಗರದ ಸುದ್ದಿ. KSRTC ಚಾಲಕನಿಗೆ ಹಲ್ಲೆ ಮಾಡುವಂಥ ಸುದ್ದಿ. KSRTC ಚಾಲಕನ ಮೇಲೆ ಪೊಲೀಸ್ ಪೇದೆಯ ದೌರ್ಜನ್ಯ. ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದ ಪೊಲೀಸ್ ಪೇದೆ. ಕೂಡ್ಲಿಗಿ ತಾಲೂಕಿನ ಗಜಾಪುರದಲ್ಲಿ ಘಟನೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕು. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿರುವಂಥದ್ದು. ಚಪ್ಪಲಿಯಿಂದ ಮನಸೋ ಇಚ್ಛೆ ಥಳಿಸಿದ ಪೊಲೀಸ್ ಪೇದೆ. ಬೈಕ್ ಓವರ್ಟೇಕ್ ಮಾಡಿದ್ದಕ್ಕೆ ಬಸ್ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾನೆ. ಕೂಡ್ಲಿಗಿ ಠಾಣೆಯ ಮುಖ್ಯ ಪೇದೆ ಮಂಜುನಾಥ್ ಹಲ್ಲೆ ಮಾಡಿದ ವ್ಯಕ್ತಿ. KSRTC ಚಾಲಕ ರಾಮಲಿಂಗಪ್ಪ ಹಲ್ಲೆಗೊಳಗಾದ ವ್ಯಕ್ತಿ. ಬಸ್ಸಿನ ಒಳಗೆ ಚಪ್ಪಲಿಯಿಂದ ಹಲ್ಲೆ. ಬಸ್ ಕೆಳಗೆ ಇಳಿಸಿ ಹೆಲ್ಮೆಟ್ನಿಂದ ಹಲ್ಲೆ ಮಾಡಿದ ಮಂಜುನಾಥ್. ರೌಡಿ ರೀತಿ ವರ್ತನೆ ತೋರಿದ ಪೊಲೀಸ್ ಪೇದೆ. ಪ್ರಯಾಣಿಕರು ಹೋಗ್ಲಿ ಬಿಡಿ ಸಾರ್ ಅಂದ್ರು ಬಿಡದ ಮಂಜುನಾಥ್. ಮಂಜುನಾಥ್ ವಿರುದ್ಧ ದೂರು ದಾಖಲು. ಬಸ್ ಕೆಳಗೆ ಇಳಿಸಿ ಹೆಲ್ಮೆಟ್ನಿಂದ ಹಲ್ಲೆ ಮಾಡಿರುವ ಮಂಜುನಾಥ್. ಇದು ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಂತಹ ಸ್ಟೋರಿ. ಇಲ್ಲ ಸರ್, ನಾನು ದಾಟಿ ಬಂದಿದ್ದೇನೆ ಸರ್. ಇಲ್ಲ ಸರ್, ಸರ್ ನಾನು ಬಂದೇನೆ ಸರ್. ದಾಟಿ ಬಂದಿದ್ದೇನೆ ಸರ್. ನಾನು ದಾಟಿ ಬಂದಿದ್ದೇನೆ. ಏನು ಓವರ್ಟೇಕ್ ಮಾಡಿ ದಾಟಿ ಬಂದಿದ್ದೇನೆ. ಗಾಡಿ ಬಡ್ದಂಗೆ ಬಂದ ನನಗೆ ಸರ್. ನಾನು ದಾಟಿ ಬಂದಿದ್ದೇನೆ. ಬಿಡ್ರಿ ಸರ್, ಹಂಗೆ ಸರ್. ದಾಟಿ ಬಂದಿದ್ದೇನೆ ಸರ್. ಸರ್ ದಾಟಿ ಬಂದಿದ್ದೇನೆ. ಹೊಡಿಬೇಡಿ ಸರ್. ಸರ್ ದಾಟಿ ಬಂದಿದ್ದೀನಿ ಸರ್. ಸರ್ ಹೊಡಿಬೇಡಿ ಸರ್, ಬಿಡ್ರಿ ಸರ್. ಸರ್ 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 ಬಿಡ್ರಿ ಸರ್. ದಾಟಿ ಬಂದಿದ್ದೀನಿ ಸರ್. ದಾಟಿ ಬಂದಿದ್ದೀನಿ ಸರ್. ನಿಮ್ಗೆ ಏನಾಗಿಲ್ಲ ಸರ್. ಅಲ್ಲಿ ಗಾಡಿ ನೋಡೋದು
ಇವ್ರು ಕಾರ್ಯ ಹಿಂದೆ ಪಾಪ ಅವರು ಕಾರ್ ಸ್ಪೀಡಿಲ್ಲ ನೋಡ್ತಾ ಇದ್ದೀನಿ ಸೈಡ್ ಕಾಣ್ತಾ ಬರಲ್ಲ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪೊಲೀಸ್ ಠಾಣೆಯ ಪೊಲೀಸ್ ಪೇದೆ ಮಂಜುನಾಥ್ KSRTC ಚಾಲಕ ನಮ್ಮ ಮೇಲೆ ಹಲ್ಲೆ ಮಾಡುವಂಥದ್ದು ಹೆಸರು ನಾವು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ದಾನೆ ಏನು ಅಂತಂದೇಳಿ, ಬಸ್ ಚಾಲಕನ ಮೇಲೆ ಯಾವ ರೀತಿಯಾಗಿ ಚಪ್ಪಲಿಂದ ಹಲ್ಲೆಯನ್ನು ಮಾಡ್ತಿದ್ದಾನೆ ಮಂಜುನಾಥ್ ನೋಡ್ಬೋದು. ಚಾಲಕ ಪಾಪ ರಿಕ್ವೆಸ್ಟ್ ಮಾಡ್ಕೊತಿದ್ದಾನೆ, ಸರ್ ಹೋಗಲಿ ಬಿಡಿ ಸರ್, ತಪ್ಪಾಗಿದೆ ಸರ್ ಅಂತೇಳಿ. ಏನಾಗ್ತಾಯಿತ್ತು ಅಂದರೆ ಮಂಜುನಾಥ್ ಪೊಲೀಸ್ ಪೇದೆ ಮಂಜುನಾಥ್ ಮತ್ತೊಬ್ಬ ಪೇದೆ ಇಬ್ಬರು ಕೂಡ ಬೈಕ್ನಲ್ಲಿ ಬರ್ತಾ ಇದ್ದಾರೆ. ಈ ಒಂದು ಚಾಲಕ KSRTC ಬಸ್ ಚಾಲಕ ಓವರ್ಟೇಕ್ ಮಾಡಿ ಮುಂದೆ ಬಂದಿದ್ದಾನೆ. ಆಗ ಇಲ್ಲ ಸ್ವಲ್ಪ ಎಡವಟ್ಟಾಗಿರುತ್ತೆ, ಬಹುಶಃ ಭಯ ಆಗಿರುತ್ತೆ ಪೊಲೀಸ್ನವರಿಗೆ. ಬೈಕ್ ಏಕಾಏಕಿ ಸೈಡ್ಗಿಳಿಸಿದ್ದಾರೆ, ಸೈಡ್ಗಿಳಿಸಿ ಮತ್ತೆ ಬಸ್ಸನ್ನು ಓವರ್ಟೇಕ್ ಮಾಡಿ ಬಸ್ಸನ್ನು ಅಡ್ಡ ಹಾಕಿದ್ದಾರೆ. ಗಜಾಪುರ ಅಂತಂದೇಳಿ ಊರದು. ಆ ಹಳ್ಳಿ ಹತ್ರ ಬಸ್ಸನ್ನು ಅಡ್ಡ ಹಾಕಿ ಮೊದಲಿಗೆ ಬೈದಿದ್ದಾರೆ. ಸೊ ಈ ಏನು ಚಾಲಕ ಇದ್ದ KSRTC ಬಸ್ ಚಾಲಕ ಇದ್ದ, ಅವನು ಸಾರಿಯನ್ನು ಕೂಡ ಕೇಳಿದ್ದಾನೆ, ಸರ್ ಕ್ಷಮೆ ಕೊಡಿ ಸರ್, ತಪ್ಪಾಯಿತು ಕ್ಷಮಿಸಿ ಸರ್ ಅಂತೇಳಿ. ಏಕಾಏಕಿ ಬಸ್ಸಿನ ಒಳಗಡೆ ಹೋಗಿ ಆ ಚಾಲಕನ ಮೇಲೆ ಚಪ್ಪಲಿಯಿಂದ ಮನಸ್ಸೋ ಇಚ್ಛೆ ಥಳಿಸಿದ್ದಾನೆ. ಇವನು ಪೊಲೀಸು ಅಥವಾ ರೌಡಿಯೋ ಅನ್ನೋ ರೀತಿ ವರ್ತನೆಯನ್ನು ಮಾಡಿದ್ದಾನೆ. ಬಹುಶಃ ರೌಡಿಗಳು ಕೂಡ ಈ ರೀತಿಯಾಗಿ ವರ್ತನೆಯನ್ನು ಮಾಡೋದಿಲ್ಲ ಅನಿಸುತ್ತೆ. ಯಾಕಂದರೆ ರೌಡಿಗಳು ತಮ್ಮ ಪ್ರಭಾವವನ್ನು ಅಥವಾ ತಮ್ಮ ಶಕ್ತಿಯನ್ನು ತೋರಿಸುವಂಥದ್ದು ಮತ್ತೊಬ್ಬ ರೌಡಿ ಮೇಲೆ. ಈ ಪೊಲೀಸ್ ಪೇದೆ ರೌಡಿಗಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಚಾಲಕನ ಮೇಲೆ ಚಪ್ಪಲಿ ತಗೊಂಡು ಮನಸ್ಸಿಗೆ ಬಂದಂತೆ ಹೊಡೆದು ಅವಾಚ್ಯ ಶಬ್ದಗಳಿಂದ, ಬಿಲೋ ಬೆಲ್ಟ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಅಷ್ಟೆಲ್ಲ ಕೆಳಗಡೆ ಇಳಿಸಿ ಮತ್ತೆ ಹೆಲ್ಮೆಟ್ಟಿಂದ ಕೂಡ ಹಲ್ಲೆ ಮಾಡಿದ್ದಾನೆ. ಪ್ರಯಾಣಿಕರು ಹೇಳ್ತಾ ಇದ್ದಾರೆ, ಎಲ್ಲ ಒಂದು ಕಡೆ ನಿಮಗೆ ಅದು ಕೇಳ್ಬೋದು, ನೀವು ಪ್ರಯಾಣಿಕರು ಹೇಳ್ತಾ ಇದ್ದಾರೆ, ಸರ್ ಬಿಡಿ ಸರ್, ಹೋಗಲಿ ಬಿಡಿ ಸರ್, ಕ್ಷಮಿಸಿ ಸರ್ ಅಂತ ಹೇಳಿ ಪ್ರಯಾಣಿಕರು ಹೇಳ್ತಾ ಇದ್ದಾರೆ. ಪ್ರಯಾಣಿಕರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ಮಂಜುನಾಥ್ ನಿಂದಿಸಿದ್ದಾನೆ. ಸೊ ಈ ರೀತಿಯಾದ ವರ್ತನೆಯಿಂದ ಅಲ್ಲಿಯ ಸಾರ್ವಜನಿಕರು ಕೂಡ ಬೇಜಾರಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಮಂಜುನಾಥ್ ನಡೆಸಿದ ವರ್ತನೆ ಯಾವ ರೀತಿ ಇತ್ತು ಅಂದರೆ, ಹೇಳಿದಲ್ಲ ನಾಗಲೇ, ಯಾವ ರೌಡಿಗಳು ಕೂಡ ನಡೆಸಬಾರ್ದಂಥ ವರ್ತನೆಯನ್ನು ಮಂಜುನಾಥ್ ನಡೆಸಿದ್ದಾನೆ. ಮಂಜುನಾಥ್ ಮೇಲೆ ಈಗಾಗಲೇ ಕಂಪ್ಲೇಂಟ್ ಕೂಡ ಲಾರ್ಜ್ ಆಗಿದೆ. KSRTC ಚಾಲಕ ರಾಮಲಿಂಗಪ್ಪ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. DYSP ಮಲ್ಲೇಶ್ ದೊಡ್ಡಮನಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದಾರೆ. ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಯಾರ ಮೇಲೆ? ಮಂಜುನಾಥ್ ವಿರುದ್ಧವಾಗಿ ದೂರನ್ನು ದಾಖಲು ಮಾಡಿದ್ದಾರೆ. ಅಲ್ಲಿ ಬಂದಂತಹ ಸಾರ್ವಜನಿಕರ ಮೇಲೂ ಕೂಡ ಮಂಜುನಾಥ್ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥದ್ದು. ಗೃಹ ಸಚಿವ G. ಪರಮೇಶ್ವರ್ ಇಡೀ ರಾಜ್ಯಾದ್ಯಂತ ಮನೆ ಮನೆಗೆ ಪೊಲೀಸ್, ಜನಸ್ನೇಹಿ ಪೊಲೀಸ್ ಅಂತೇಳಿ ಸ್ಕೀಮ್ಗಳನ್ನು ತರ್ತಾ ಇದ್ದಾರೆ, ಯೋಜನೆಯನ್ನು ತರ್ತಾ ಇದ್ದಾರೆ. ಪೊಲೀಸರು ಜನರ ಜೊತೆಗೆ ಸ್ನೇಹದಿಂದ ವರ್ತನೆಯನ್ನು ಮಾಡಬೇಕು, ಜನಸ್ನೇಹಿ ಪೊಲೀಸ್ ಆಗಬೇಕು. ಮನೆ ಮನೆಗೆ ಪೊಲೀಸರು ಹೋಗ್ಬಿಟ್ಟು ಆ ಮನೆಯ ಸಮಸ್ಯೆಗಳನ್ನು ಕೇಳಬೇಕು, ಆ ಜನರ ಜೊತೆಗೆ ಒಂದು ಬಾಂಧವ್ಯವನ್ನು, ವಿಶ್ವಾಸವನ್ನು ಹೊಂದಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ಒಂದು ಯೋಜನೆಯನ್ನು ತರ್ತಾ ಇದ್ದಾರೆ. ಆದರೆ ಈ ಪೊಲೀಸ್ ಪೇದೆ ಮಾಡುವಂಥ ವರ್ತನೆ ಏನಿದೆಯಲ್ಲ, ಅದಕ್ಕೆ ಕಳಂಕ ಅನ್ನುವಂಥ ರೀತಿ ಇದೆ. ಒಬ್ಬ ಜನಸ್ನೇಹಿ ಪೊಲೀಸ್ ಯಾವ ರೀತಿ ಇರಬೇಕಾಯಿತು ಆ ರೀತಿ ಆ ಪೊಲೀಸ್ ಇಲ್ಲ. ಅಫ್ಕೋರ್ಸ್ ತಪ್ಪಾಗಿರುತ್ತೆ, ಒಂದು ಕ್ಷಮೆ ಅಂತ ಇರುತ್ತೆ, ಅದಕ್ಕೆ ಅದು ಒಂದು ಕ್ಷಮೆ ಅಂತ ಇರುತ್ತೆ. ಆ ಚಾಲಕ ಕೇಳ್ಕೊತಾ ಇದ್ದಾನೆ, ತಪ್ಪಾಯಿತು ಸರ್ ಬಿಡಿ ಸರ್ ಅಂತೇಳಿ. ಬಹುಶಃ ಚಾಲಕನ ತಪ್ಪಿತ್ತೋ ಇಲ್ಲ ಗೊತ್ತಿಲ್ಲ, ಪೊಲೀಸ್ ಪೇದೆಯನ್ನು ಕಾರಣಕ್ಕೋಸ್ಕರ ಚಾಲಕ ಕ್ಷಮೆಯನ್ನು ಕೂಡ ಕೇಳಿದ್ದಾನೆ, ಸರ್ ನಂದು ತಪ್ಪಾಗಿದೆ ಬಿಡಿ ಸರ್ ಅಂತೇಳಿ. ಆದರೆ ಇವನಿಗೆ ಇದ್ದಂಥ ಆಕ್ರೋಶ ಯಾವ ರೀತಿ ಅಂತಂದರೆ, ಅವನನ್ನು ಕೊಲೆ ಮಾಡೋ ಮಟ್ಟಿಗೆ ಆಕ್ರೋಶ ಇದ್ದದ್ದು. ಬಹುಶಃ ಕೈಯಲ್ಲಿ ಯಾವುದಾದ್ರೂ ಆಯುಧ ಇದ್ದಿದ್ದರೆ ಬಹುಶಃ ಕೊಲೆ ಕೂಡ ಮಾಡ್ತಿದ್ದೇನೋ ಈ ವ್ಯಕ್ತಿ ಅನ್ನಿಸೋ ಮಟ್ಟಿಗೆ ಅಲ್ಲಿ ವರ್ತನೆಯನ್ನು ತೋರಿಸಿದ್ದಾನೆ. ನಿಜಕ್ಕೂ ಕೂಡ ಇದೊಂಥರ ನಾಚಿಕೆಗೇಡಿನ ಸಂಗತಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ. ಯಾಕೆ ಅಂತಂದರೆ ಹೇಳಿದಲ್ಲ, ತಪ್ಪಾಗಿದೆಯೋ ಏನೋ ಒಂದು ಕ್ಷಮೆ ಕೇಳುವಂಥದ್ದೊಂದು ಪರಿಪಾಠ ಇರುತ್ತೆ, ಕ್ಷಮೆ ಕೂಡ ಕೇಳಿದ್ದಾನೆ ಚಾಲಕ. ಆದರೆ ಈ ಮಂಜುನಾಥ್ ಈ ರೀತಿಯಾಗಿ ಹಲ್ಲೆ ಮಾಡಿ ಆತನ ಮೇಲೆ ಸುಮಾರು 6 ನಿಮಿಷಗಳ ನಿರಂತರವಾಗಿ ಹಲ್ಲೆ ಮಾಡುವಂಥದ್ದು. ಸೊ ನಮಗೆ ಬಂದಿರುವಂಥ ವಿಡಿಯೋ ಕೂಡ 6 ನಿಮಿಷಗಳ ವಿಡಿಯೋ ಏನಿದೆ, ಆ 6 ನಿಮಿಷಗಳ ವಿಡಿಯೋದಲ್ಲಿ ಅವಾಚ್ಯ ಶಬ್ದಗಳಿಂದ ಬಾಯಿಗೆ ಬಂದಂತೆ ನಿಂದಿಸಿ ಹಲ್ಲೆಯನ್ನು ಮಾಡಿದ್ದಾನೆ. ಬಸ್ನಲ್ಲಿ ಚಪ್ಪಲಿಂದ ಹೊಡೆದಿದ್ದಲ್ಲದೆ ಮತ್ತೆ ಕೆಳಗಡೆ ಇಳಿಸಿ ಹೆಲ್ಮೆಟ್ ತೆಗೆದುಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾನೆ. ಈ ರೀತಿಯಾಗಿ ಪೊಲೀಸರೇ ಹಲ್ಲೆ ಮಾಡಿದರೆ ಸಾರ್ವಜನಿಕರು ಬಿಡ್ತಾರಾ? ಈ ಪುಡಿ ಪೋಖರಿಗಳು ರೌಡಿಗಳು ಬಿಡ್ತಾರಾ ಆ ರೀತಿ ಮಾಡೋದು? ಇವರನ್ನು ಒಂದು ಮಾಡೋದಾಗಿ ತೊಗೊತಾರೆ, ನಮಗೇನಾಗುತ್ತೆ ಬಿಡಪ್ಪ ಅಂತೇಳಿ. ನಿಜಕ್ಕೂ ಮಂಜುನಾಥ್ ಮೇಲೆ ಕಠಿಣ ಕ್ರಮ ಕೈಗೊಂಡ್ರೆ ಮಾತ್ರ ಇಂಥ ಘಟನೆಗಳು ಕಡಿಮೆ ಆಗುತ್ತೆ. ಅದರ್ವೈಸ್ KSRTC ಚಾಲಕರಾಗಿರ್ಬೋದು ಅಥವಾ ಬೇರೆ ಯಾರೋ ಸಾರ್ವಜನಿಕರಾಗಿರ್ಬೋದು, ಪೊಲೀಸರು ಕಂಡ್ರೆ ಎದುರ್ಕೊಳ್ತಾರೆ, ಯಾಕಪ್ಪ ಬೇಕು ನಮಗೆ, ಅವ್ರ ಸವಾಸ ಬೇಡ ಅನ್ನೋ ಮಟ್ಟಕ್ಕೆ. ನಿಜಕ್ಕೂ ಈಗಾಗಲೇ ಮಂಜುನಾಥ್ ವಿರುದ್ಧ ಕೂಡ್ಲಿಗಿ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಾಗಿದೆ.
ಅವರನ್ನು ಸಸ್ಪೆಂಡ್ ಮಾಡೋದ್ರ ಜೊತೆಗೆ ಅವರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಆಗ ಮಾತ್ರ ಇಂತಹ ಒಂದು ಘಟನೆಗಳು ಕಡಿಮೆ ಆಗ್ತವೆ. ಒಂದು ಮಾತು ಬೈದು ಬುದ್ಧಿವಾದ ಹೇಳಿ ಹೋಗ್ಬೋದಿತ್ತು ಮಂಜುನಾಥ್. ಆ ರೀತಿಯಾಗಿ ಆಕ್ರೋಶಭರಿತವಾಗಿ ಬಸ್ಸಿನ ಒಳಗಡೆ ಹೋಗಿ ಚಾಲಕನ ಮೇಲೆ ಆ ರೀತಿ ಹಲ್ಲೆಯನ್ನು ಮಾಡುವ ಅವಶ್ಯಕತೆ ಇರಲಿಲ್ಲ. ನೋಡೋಣ, ಎಸ್ ಪಿ ಅವರಿನ್ನ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಎಸ್ ಪಿ ಅವರು ಯಾವ ರೀತಿಯಾದ ವಿಜಯನಗರ ಎಸ್ ಪಿ ಯಾವ ರೀತಿಯಾದ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಮಂಜುನಾಥ್ ಮೇಲೆ ಯಾವ ರೀತಿಯಾದ ಕ್ರಮ ಕೈಗೊಳ್ತಾರೆ, ಎಲ್ಲವನ್ನೂ ಕೂಡ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.